ನಮಸ್ಕಾರ ನೋಡಿ, ಸಚಿವ ಜಮೀರ್ ಅಹಮದ್ ಅವರಿಗೆ ಢವಢವ ಶುರುವಾಗಿದೆ, ನಡುಕ ಶುರುವಾಗಿದೆ. ಯಾವ ಟೈಮಲ್ಲಿ ಕಾಂಗ್ರೆಸ್ ಹೈಕಮಾಂಡು ನನ್ನ ವಿರುದ್ಧ ಏನು ಕ್ರಮ ತೆಗೆದುಕೊಳ್ಳುತ್ತೋ, ಏನಾಗ್ಬಿಡುತ್ತೋ ಅನ್ನುವಂಥದ್ದು, ಏನೋ ಮಾಡೋದಕ್ಕೆ ಹೋಗಿ ಏನೋ ಆಗ್ಬಿಡುತ್ತಲ್ಲ ಅನ್ನುವ ತಳಮಳದಲ್ಲಿದ್ದಾರಾ ಜಮೀರ್ ಅವರು. ಜಮೀರ್ ಅವರ ತಲೆದಂಡ ಆಗುತ್ತಾ, ಫಿಕ್ಸಾ ಅನ್ನುವಂತಹ ವಿಚಾರ. ಯಾಕಂದ್ರೆ ಸಿಎಂ ರಾಜಕೀಯ ಕಾರ್ಯದರ್ಶಿ ನಜೀರ್ ಅಹಮದ್ ಅವರ ಮನೆಗೆ ತೆರಳಿದ್ರು. ಅಲ್ಲಿ ಒಂದಷ್ಟು ಹೊತ್ತುಗಳ ಕಾಲ ಮಾತನಾಡಿದ್ದಾರೆ. ಏನು ಮಾತುಕತೆ ಆಗಿರಬಹುದು ಅನ್ನೋದೇ ಕುತೂಹಲ. ಯಾಕಂದ್ರೆ ಸಿಎಂ ರಾಜಕೀಯ ಕಾರ್ಯದರ್ಶಿ ನಜೀರ್ ಅಹಮದ್ ಅವರ ವಜಾ ಆಗಿದೆ, ಅವರ ತಲೆದಂಡ ಆಗಿದೆ. ಹಾಗಾಗಿ ಅವರ ಮನೆಗೆ ಭೇಟಿ ಕೊಟ್ಟು ಸಚಿವ ಜಮೀರ್ ಅಹಮದ್ ಖಾನ್ ಅವರು ಮಾತುಕತೆ ಮಾಡಿರುವುದು ಬಹಳಷ್ಟು ಕುತೂಹಲ. ಇಬ್ಬರ ತಲೆದಂಡ ಆಗಿದೆ ಈಗ ರಾಜ್ಯ ಕಾಂಗ್ರೆಸ್ನಲ್ಲಿ. ಇನ್ನು ಉಳಿದಿರೋದು ಒಬ್ಬರು, ಅದು ಜಮೀರ್. ಮತ್ತೊಂದಿಷ್ಟು ಜನ ನಾಯಕರುಗಳು ಕೇಳ್ತಾ ಇದ್ದಾರೆ, ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದವರನ್ನ ಸಹಿಸಲ್ಲ. ಈಗ ಜಮೀರ್ ಅವರ ವಿರುದ್ಧ ಏನ್ ಕ್ರಮ ತೆಗೆದುಕೋತೀರಾ? ಪತ್ರ ಕೂಡ ಬರೆದಿದ್ದಾರೆ ಕಾಂಗ್ರೆಸ್ ಹೈಕಮಾಂಡ್ಗೆ. ಸಿದ್ದರಾಮಯ್ಯ ಅವರು ನಿನ್ನೆ ಎರಡೆರಡು ಬಾರಿ ಕರೆಸಿ ಮಾತಾಡಿದ್ದಾರೆ. ಏನಯ್ಯ ಜಮೀರ್, ಏನ್ ಸಮಾಚಾರ? ನಿನ್ನ ವಿರುದ್ಧ ಇಷ್ಟೆಲ್ಲ ದೂರುಗಳು ಕೇಳ ಬರ್ತಾ ಇದೆಯಲ್ಲ, ದಾವಣಗೆರೆ ಬೈ ಎಲೆಕ್ಷನ್ ಆದ್ಮೇಲೆ ಏನ್ ಕತೆ? ಅದಕ್ಕೆ ಜಮೀರ್ ಅವರು ಕೂಡ ಒಂದಷ್ಟು ಎಕ್ಸ್ಪ್ಲನೇಷನ್ಗಳನ್ನ ಕೊಟ್ಟಿದ್ದಾರೆ. ಇಲ್ಲ ಸಾಹೇಬ್ರೆ, ನಾನು ಕೋಪ ಮಾಡ್ಕೊಂಡಿದ್ದು ಸತ್ಯ, ನೀವು ಕರೆದ ಮೇಲೆ ಬಂದೆ. ನಾನು ಸಮರ್ಥ ಅವರ ಪರ ಬ್ಯಾಟಿಂಗ್ ಮಾಡಿದ್ದೀನಿ, ನಾನು ಅವರಿಗೆ ವೋಟ್ ಹಾಕಿ ಅಂತ ಹೇಳಿದ್ದೀನಿ. ಆದರೆ ಇಂಡೈರೆಕ್ಟ್ ಆಗಿ ಯಾವುದೇ ಫಂಡಿಂಗ್ ಆಗಲಿ, ನಾನು ಮುಸ್ಲಿಂ ಮುಖಂಡರುಗಳಿಗೆ ಅಥವಾ ಮುಸ್ಲಿಮರಿಗೆ ಅಥವಾ ಬಂಡಾಯ ಅಭ್ಯರ್ಥಿಗಳಿಗೆ ನಾನು ಸಪೋರ್ಟ್ ಮಾಡೋದಾಗ್ಲಿ ಅದ್ಯಾವುದನ್ನು ಕೂಡ ಮಾಡಿಲ್ಲ ಅಂತ ಹೇಳಿ ಸಮಜಾಯಿಷಿ ಕೊಟ್ಟಿದ್ದಾರೆ. ಬಟ್ ದಾವಣಗೆರೆ ಬೈ ಎಲೆಕ್ಷನ್ ಇದೆಯಲ್ಲ, ಇದು ಜಮೀರ್ ಅವರಿಗೆ ದೊಡ್ಡ ಮಟ್ಟದಲ್ಲಿ ತಲೆನೋವು. ಏನೋ ಮಾಡೋದಕ್ಕೆ ಹೋಗಿ ಏನೋ ಮಾಡ್ಕೊಂಡ್ರ ಸಚಿವ ಜಮೀರ್ ಅಹಮದ್ ಖಾನ್ ಅವರು ಅನ್ನುವಂತಹ ವಿಚಾರ ಈಗ ರಾಜಕೀಯ ವಲಯದಲ್ಲಿ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇರೋದು. ಮುಸ್ಲಿಂ ಅಭ್ಯರ್ಥಿಗೆ ಟಿಕೆಟ್ ಕೊಡಿಸೋಕೆ ಹೋಗ್ತಾರೆ, ಟಿಕೆಟ್ ಸಿಗಲ್ಲ. ಶಾಮನೂರು ಶಿವಶಂಕರಪ್ಪ ಅವರ ಮೊಮ್ಮಗ ಸಮರ್ಥ ಅವರಿಗೆ ಕಾಂಗ್ರೆಸ್ ಹೈಕಮಾಂಡು ಟಿಕೆಟ್ ಕೊಡುತ್ತೆ. ಇದೆಲ್ಲ ಆದಮೇಲೆ ಏನೆಲ್ಲ ಬೆಳವಣಿಗೆಗಳಾಯಿತು? ಮುಸ್ಲಿಂ ಅಭ್ಯರ್ಥಿಗಳು ಬಂಡಾಯವಾಗಿ ನಾಮಪತ್ರ ಸಲ್ಲಿಸ್ತಾರೆ. ಅದರಲ್ಲಿ ಒಬ್ಬರ ನಾಮಪತ್ರ ಹಿಂಪಡೆಯಕ್ಕಾಗಲ್ಲ, ಬಟ್ ಕಣದಿಂದ ಹಿಂದೆ ಸರಿಯುವಲ್ಲಿ ಯಶಸ್ವಿ. ಬಟ್ ಆದರೂ ಕೂಡ ಅಲ್ಲಿ ಜಮೀರ್ ಅವರು ಆಟ ಆಡಿದ್ದಾರೆ ಅನ್ನುವಂತಹ ವಿಚಾರ. ಯಾಕಂದ್ರೆ ಚುನಾವಣೆ ಮುಗಿದ ನಂತರ ಇನ್ನೂ ರಿಸಲ್ಟ್ ಕೂಡ ಬಂದಿಲ್ಲ. ಮೇ 4ನೇ ತಾರೀಕುವರೆಗೂ ನಾವು ವೆಯ್ಟ್ ಮಾಡಬೇಕು. ಬಟ್ ಚುನಾವಣೆ ಮುಗಿದ ನಂತರ ಸ್ಪಷ್ಟ ಚಿತ್ರಣ ಗೊತ್ತಾಗಿದೆ ಕಾಂಗ್ರೆಸ್ಗೆ. ಅಲ್ಲಿ ಈ ಬಾರಿ ಎಲ್ಲೋ ಒಂದು ಕಡೆ ಮಿಸ್ ಹೊಡಿತಾ ಇದೆ. ಯಾಕಂದ್ರೆ ಸುಮಾರು 75,000 ಮತದಾರರು ಇರುವಂತಹ ಕ್ಷೇತ್ರ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ. 4 ಬಾರಿ ಕ್ಷೇತ್ರ ವಿಭಜನೆಯಾದ ನಂತರ ಸತತವಾಗಿ ಶಾಮನೂರು ಶಿವಶಂಕರಪ್ಪ ಅವರು ಗೆದ್ಕೊಂಡ್ಬಂದಂತಹ ಕ್ಷೇತ್ರ. ಆದರೆ ಈ ಬಾರಿ ಏನಾಗಿದೆ, ಮುಸ್ಲಿಮರೆಲ್ಲರೂ ಕೂಡ ತಿರುಗಿ ಬೀಳ್ತಾರೆ. ಈಗೆಲ್ಲ ಹೋಗ್ತಾ ಇರೋದು, ಎಲ್ಲರೂ ಬೊಟ್ಟು ಮಾಡಿ ತೋರಿಸ್ತಾ ಇರೋದು ಜಮೀರ್ ಅವರನ್ನ. ಅಲ್ಲೇ ರಿಜ್ವಾನ್ ಹರ್ಷದ್ ಅವರು ಬರ್ತಾರೆ. ಸೊ ಅವರು ಬಂದು ಅವರು ಹೀರೋ ಆಗೋದಕ್ಕೆ ಹೊರಡ್ತಾರೆ. ಬಟ್ ಅಲ್ಲಿ ಏನೆಲ್ಲ ಬೆಳವಣಿಗೆಗಳಾಯಿತು. ಬಟ್ ಈಗ ಸದ್ಯದ ಚಿತ್ರಣ, ಸದ್ಯದ ಪರಿಸ್ಥಿತಿ, ಸಚಿವ ಸ್ಥಾನಕ್ಕೆ ಕುತ್ತು ಬರುತ್ತಾ? ಸಚಿವ ಜಮೀರ್ ಅಹಮದ್ ಖಾನ್ ಅವರ ತಲೆದಂಡ ಆಗತ್ತಾ? ಯಾವ ರೀತಿ ಇಬ್ಬರನ್ನ ವಜಾ ಮಾಡಲಾಯಿತು ಅದೇ ರೀತಿ ಇವರನ್ನ ವಜಾ ಮಾಡಲಾಗತ್ತಾ? ಅಷ್ಟು ಈಸಿನಾ ಜಮೀರ್ ಅವರನ್ನ ವಜಾ ಮಾಡೋದು ಅಥವಾ ತಲೆದಂಡ ಆಗೋದು? ಅಷ್ಟು ಈಸಿನಾ ಕಾಂಗ್ರೆಸ್ ಪಕ್ಷಕ್ಕೆ? ಖಂಡಿತವಾಗ್ಲೂ ಕೂಡ ಇಲ್ಲ. ಅದೇ ಕಾರಣಕ್ಕೆ 2 ಬಾರಿ 3 ಬಾರಿ ಸಿದ್ದರಾಮಯ್ಯ ಅವರು ಜಮೀರ್ ಅವರನ್ನ ಕರೆದು ಮಾತನಾಡ್ತಾ ಇದ್ದಾರೆ. ಯಾಕಂದ್ರೆ ಜಮೀರ್ ಅವರು ಸಿದ್ದರಾಮಯ್ಯ ಅವರ ಬಣದ ನಾಯಕರು, ಅಂದ್ರೆ ಅವರ ಬಣದಲ್ಲಿ ಗುರುತಿಸ್ಕೊಂಡಂತಹ ನಾಯಕರು. ಈಗ ನಾವು ಗಮನಿಸೋದಕ್ಕೆ ಹೋದ್ರೆ ಸಿದ್ದರಾಮಯ್ಯ ಅವರ ಬಣದ ನಾಯಕರುಗಳ ತಲೆದಂಡ ಆಗ್ತಾ ಇದೆ. ಒಂದು ಕಡೆ ರಾಜಕೀಯ ಪಂಡಿತರು ಹೇಳ್ತಾ ಇರೋದು ಇದೆಲ್ಲವೂ ಕೂಡ DCM DK ಶಿವಕುಮಾರ್ ಅವರ ಮಾಸ್ಟರ್ ಪ್ಲಾನ, ಏನ್ ನಡೀತಾ ಇದೆ? ಬಟ್ ಒಂದು ಬೆಳವಣಿಗೆ ಅಂತೂ ಆಗೇ ಆಗುತ್ತೆ. ರಿಸಲ್ಟ್ನ ನಂತರ ಏನು ಬೇಕಾದರೂ ಅಲ್ಲೋಲ ಕಲ್ಲೋಲವೇ ಆಗ್ಬಹುದು ರಾಜ್ಯ ಕಾಂಗ್ರೆಸ್ನಲ್ಲಿ. ಬಟ್ ರಿಸಲ್ಟ್ಗಿಂತ ಮುಂಚೆ ಈಗ ಆಲ್ರೆಡಿ ಒಂದಷ್ಟು ಅಲ್ಲೋಲ ಕಲ್ಲೋಲ ಆಗ್ತಾ ಇದೆ. ಎಲ್ಲವೂ ಸರಿ ಇಲ್ಲ.
ರಿಸಲ್ಟ್ಗೂ ಮುನ್ನವೇ ಸೋಲೊಪ್ಕೊಳ್ತಾ ಕಾಂಗ್ರೆಸ್ಸು ಅನ್ನುವಂತಹ ಚರ್ಚೆಗಳು ಕೂಡ ಆಗ್ತಾ ಇದೆ. ಅದು ಬಾಗಲಕೋಟೆಯಲ್ಲೂ ಅಷ್ಟೇ, ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಅಷ್ಟೇನೆ. ಬಟ್ ಮೀಟಿಂಗ್ಗಳ ಮೇಲೆ ಮೀಟಿಂಗ್ ಆಗ್ತಾ ಇದೆ, ಸಮಜಾಯಿಷಿಯನ್ನು ಕೂಡ ಕೊಡ್ತಾ ಇದ್ದಾರೆ ಸಿದ್ದರಾಮಯ್ಯ ಅವರಿಗೆ ಜಮೀರ್ ಅವರು. ಬಟ್ ಇದನ್ನ ಸಿದ್ದರಾಮಯ್ಯ ಅವರು ಯಾವ ರೀತಿ ತಗೋತಾರೆ? ಬಟ್ ಕಾಂಗ್ರೆಸ್ ಹೈಕಮಾಂಡು ಪ್ರಮುಖವಾಗಿ ಸುರ್ಜೇವಾಲಾ ಅವರು, ವೇಣುಗೋಪಾಲ್ ಅವರು, ರಾಹುಲ್ ಗಾಂಧಿ ಅವರು, ಸೋನಿಯಾ ಗಾಂಧಿ ಅವರು ಏನು ನಿರ್ಧಾರ ತೆಗೆದುಕೊಳ್ತಾರೆ ಜಮೀರ್ ಅವರ ಬಗ್ಗೆ? ಯಾಕಂದರೆ ಜಮೀರ್ ಅವರು ಒಂದಷ್ಟು ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ನಾನು ಯಾವುದೇ ಕಾರಣಕ್ಕೂ ಪಕ್ಷದ್ರೋಹ ಮಾಡಿಲ್ಲ, ಪಕ್ಷ ನಿಷ್ಠೆ ತೋರಿಸಿದ್ದೀನಿ, ಪಕ್ಷ ಏನು ಹೇಳುತ್ತೋ ಆ ಕೆಲಸ ನಾನು ಮಾಡಿದ್ದೀನಿ. ಕೇರಳಕ್ಕೆ ಹೋಗಿ ಚುನಾವಣಾ ಪ್ರಚಾರ ಮಾಡಿ ಅಂತ ಹೇಳಿದ್ರು, ಅದರಂತೆ ನಾನು ವೇಣುಗೋಪಾಲ್ ಅವರ ಪರ ಪ್ರಚಾರ ಕೂಡ ಮಾಡಿದ್ದೀನಿ. ಸೊ ಅಲ್ಲಿಂದ ಇಲ್ಲಿಗೆ ಬನ್ನಿ ಅಂದರು, ಇಲ್ಲೂ ಕೂಡ ಬಂದೆ ನಾನು. ಇಲ್ಲಿ ನನ್ನ ಯಾವುದೇ ಷಡ್ಯಂತ್ರ ಇಲ್ಲ ಅಂತ ಕೂಡ ಹೇಳಿದ್ದಾರೆ. ಮತ್ತೊಂದು ಕಡೆ ಅಬ್ದುಲ್ ಜಬ್ಬಾರ್ ಅವರ ಮನೆ ಇತ್ತು, ಅಲ್ಲೇ ಪಕ್ಕದಲ್ಲೇನೆ ಪಕ್ಕದ ಮನೆಗೆ ಹೋಗಿದ್ದಾರೆ. ಎಸ್ ಮಲ್ಲಿಕಾರ್ಜುನ್ ಅವರು ಅವ್ರ ಮನೆಗೆ ಹೋಗಿಲ್ಲ. ಸೊ ಹಾಗಾಗಿ ಅವರವರು ಸರಿ ಮಾಡ್ಕೋಬೇಕಾಗಿತ್ತು, ನನ್ನನ್ನು ಯಾಕೆ ಇಲ್ಲಿ ಎಳೆದು ತರ್ತಾರೆ ಅನ್ನುವಂತಹ ಕ್ಲಾರಿಫಿಕೇಶನ್ ಕೂಡ ಕೊಟ್ಟಿದ್ದಾರೆ. ಒಟ್ಟಾರೆ ಒಂದಷ್ಟು ಬೆಳವಣಿಗೆಗಳಾಗ್ತಾ ಇದೆ. ಇವತ್ತು ಸಂಜೆಯ ಒಳಗಡೆ, ನಾಳೆಯ ಒಳಗಡೆ ಇನ್ನೇನೆಲ್ಲ ಬೆಳವಣಿಗೆ ಆಗುತ್ತೋ ಗೊತ್ತಿಲ್ಲ. ಯಾವುದೇ ಕ್ಷಣದಲ್ಲಿ ಬೇಕಾದರೂ ಸಚಿವ ಜಮೀರ್ ಅಹಮದ್ ಅವರ ತಲೆದಂಡ ಆಗಬಹುದು. ಸೊ ನೋಡೋಣ ಏನಾಗುತ್ತೆ ಅಂತ.